ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ರಿಗೂ ಯು ಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ನಾವು ನಿನ್ನೆ ಪ್ರಿಪೋಸಿಷನ್ ಒಳಗಡೆ ಆನ್ ಟು ಮತ್ತು ಇನ್ ಟು ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದೀವಿ. ನೋಡ್ರಿ, ನಾನು ಇಲ್ಲಿ ಯಾವ ಕನ್ಫ್ಯೂಷನ್ ಆಕ್ಕವಲ್ಲ, ಅಂದರೆ ಬಿಡಿಸ್ಬೇಕಾದಾಗ ಯಾವ ಪ್ರಿಪೋಸಿಷನ್ ಕನ್ಫ್ಯೂಸ್ ಆಕತ್ತಲ್ಲ ಅದ್ರ ಬಗ್ಗೆ ಮಾತ್ರ ಏನು ಮಾಡಕತ್ತೀನಿ, ಕ್ಲಾಸ್ ಮಾಡಕತ್ತೀನಿ. ಇನ್ನೂ ಒಂದು 3-4 ಹಂಗೆ ಕನ್ಫ್ಯೂಷನ್ ಇರ್ತಕ್ಕಂಥವು ಅದಾವ. ಅವತ್ತನ್ನಷ್ಟು ಮಾಡ್ತೀನಿ. ಅದಾದ ನಂತರ ಏನಪ್ಪ ಅಂತಂದರೆ ರೆಗ್ಯುಲರಾಗಿ ಸಿಂಗಲ್ಲಾಗಿ ಮೀನಿಂಗ್ ಏನಿರ್ತಾವಲ್ಲ ಅವತ್ತನ್ನೇನು ಮಾಡಂಗಿಲ್ಲಪ್ಪ ಅಂದರೆ ಡಿಸ್ಕಷನ್ ಮಾಡಂಗಿಲ್ಲ. ಯಾಕಂದ್ರೆ ಅವತ್ತು ನೇರವಾಗಿ ಕ್ವಶನ್ ಪೇಪರ್ ಬಿಡಿಸುವಾಗ ಅಲ್ಲಿಯೇ ಹೇಳ್ತೀನಿ ರೀ. ಸೊ ಏನೋ ಇದು ಪ್ರಿಪೋಸಿಷನ್ ಬಗ್ಗೆನೇ ಭಾಳ ದೀರ್ಘವಾಗಿ ಜಗಾಕತ್ತಾರಲ್ಲ ಅಂತಕ್ಕಂಥದ್ದು ಬೇಡ. ಇನ್ನು ಭಾಳ ಆದರೆ ಇನ್ನು ಒಂದು ವಿಡಿಯೋದೊಳಗೆ ಇನ್ನೂ 4 ಪ್ರಿಪೋಸಿಷನ್ ಅದಾವ, ಅವತ್ತನ್ನು ಕ್ಲಿಯರ್ ಮಾಡ್ತೀನಿ. ಈಗ ಮೋಸ್ಟ್ ಪ್ರಾಬ್ಲಮ್ ಆಗ್ತಕ್ಕಂಥ ಮತ್ತೆ 2 ಇಂಟ್ರೆಸ್ಟಿಂಗ್ ಪ್ರಿಪೋಸಿಷನನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಇವತ್ತು. ಅವು ಯಾವ್ಯಾವಪ್ಪ ಅಂತಂದರೆ, ಒಂದು ಅಬೋವ್, ಇನ್ನೊಂದು ಓವರ್. ನೋಡ್ರಿ, ಮೇಲೆ ಅನ್ನತಕ್ಕಂಥ ಒಂದು ಅರ್ಥ ಕನ್ನಡದೊಳಗೆ ನಮ್ಮಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಒಂದೇ ಅರ್ಥ ಇರೋದು, ಮೇಲೆ ಎತ್ತರಕ್ಕೆ ಅಂತ ಅಂತೀವಿ ಭಾಳ ಅದ್ರೆ. ಆದರೆ ಇಂಗ್ಲೀಷ್ ಒಳಗೆ ಹಂಗಲ್ಲ. ಆನ್ ಅದ, ಆನ್ ಟು ಅದ, ಅಬೋವ್ ಅದ ಮತ್ತು ಓವರ್ ಅದ. ಇವೆಲ್ಲದಕ್ಕೂ ನಾವು ಮೀನಿಂಗನ್ನು ತೆಗೆದುಕೊಂಡು ನೋಡಿದಾಗ ಅದಕ್ಕೆಲ್ಲದಕ್ಕೂ ಏನಂತ ಕರಿತೀವಿ, ನಾವು ಮೇಲೆ ಅಂತಲೇ ಕರಿತೀವಿ. ಆದರೆ ಸಿಚುವೇಶನ್ಗಳ ಮೇಲೆ ನಾವೇನು ಮಾಡ್ಬೇಕಾಗತ್ತೆ, ಅವುಗಳನ್ನು ಉಪಯೋಗಿಸ್ಬೇಕಾಗತ್ತೆ. ಹಾಗಾದರೆ ಇವತ್ತು ನಾವೇನು ನೋಡಕತ್ತೀವಪ್ಪ ಅಂದ್ರೆ ವೆನ್ ಟು ಯೂಸ್ ಅಬೋವ್ ಆ್ಯಂಡ್ ಓವರ್. ಸೊ ಇವು ಎರಡೂತ್ರ ಅರ್ಥನೂ ಮೇಲೇನೆ. ಮೊದಲಿಗೆ ನಾವೇನು ಮಾಡೋಣಪ್ಪ ಅಂದ್ರೆ ಅಬೋವ್ ಬಗ್ಗೆ ಮಾತಾಡೋಣ. ಅಬೋವನ್ನು ನಾವು ಯಾವಾಗ ಬಳಸ್ತೀವಿ? ಅಬೋವನ್ನು ಹೆಚ್ಚಾಗಿ ನಾವು 3 ಸಂದರ್ಭಗಳಲ್ಲಿ ಬಳಸ್ತೀವಿ. ಒಂದನೇ ಸಂದರ್ಭ ಏನಪ್ಪ ಅಂತಂದರೆ, ಅಬೋವ್ ಅಂದಾಗ ನಮ್ಮ ಮನ್ಯಾಗ ಸೀಲಿಂಗ್ ಫ್ಯಾನ್ ಹಾಕಿರ್ತೀವಿ ನಾವು, ಹೌದ್ರಿ? ಸೀಲಿಂಗ್ ಫ್ಯಾನ್ ಹಾಕಿರ್ತೀವಿ. ಆ ಸೀಲಿಂಗ್ ಫ್ಯಾನ ಹೆಂಗಿರ್ತತಿ, ಹೈಯರ್ ಪೊಸಿಷನ್ದಾಗಿರ್ತದೆ. ನಮ್ಮನ್ನು ಬಿಟ್ಟು ಮ್ಯಾಗ ಇರ್ತತಿಲ್ಲೋ, ಅದು ಪೊಸಿಷನ್ ಹೈಯರ್ ಇರ್ತದೆ. ಬಟ್ ಏನಾಗಿರ್ತಪ್ಪ ಅಂತಂದ್ರೆ ನಮ್ಮ ತಲೆಗೆ ಅದಕ್ಕೆ ನಡುವೆ ಏನೈತಿ, ಗ್ಯಾಪ್ ಇರ್ತದೆ ರೀ. ಅಲ್ಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋಂಗಿಲ್ಲ. ಹಾಗಾಗಿ ಅದು ಗ್ಯಾಪ್ ಇರ್ತಕ್ಕಂಥದ್ದನ್ನು ನಾವು ಹೇಳಲಿಕ್ಕೆ ಏನು ಮಾಡ್ತೀವಪ್ಪ ಅಂತ, ದ ಫ್ಯಾನ್ ಈಸ್ ಅಬೋವ್ ಮೈ ಹೆಡ್ ಅಂತ ಹೇಳ್ತೀವಿ. ಹಾಗೆ ದ ಬಲ್ಬ್ ಈಸ್ ಹ್ಯಾಂಗಿಂಗ್ ಅಬೋವ್ ಮೈ ಹೆಡ್ ಅಂತೀವಿ. ಮ್ಯಾಗ ಒಂದು ಜುಂಬರ್ಗಿತ್ಲಕ್ಕೆ ಬಲ್ಬ್ ಜೊತೆ ಬಿಟ್ಟಿರ್ತಾರಲ್ರಿ ಹಾಲ್ದೊಳಗೆ, ಅದನ್ನು ಕೂಡ ನಾವು ಹೆಂಗೆ ಹೇಳ್ತೀವಿ, ದ ಬಲ್ಬ್ ಈಸ್ ಹ್ಯಾಂಗಿಂಗ್ ಅಬೋವ್ ಮೈ ಹೆಡ್ ಅಥವಾ ಅವರ್ ಹೆಡ್ ಅಂತ ಕರಿತೀವಿ. ಅಥವಾ ಮಣಿಗಿದ್ದ ಬೆಡ್ ಮೇಲೆ ಇತ್ತಪ್ಪ ಅಂದ್ರೆ ಅವರ್ ಬೆಡ್ ಅಂತ ಕರಿತೀವಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ನೀವು ಹೇಳ್ತಿರ್ತಕ್ಕಂಥ ವಸ್ತುವಿಗೂ ಮತ್ತು ಅದ್ರ ಮೇಗಿನ ಹೈಯರ್ ಪೊಸಿಷನ್ದಾಗಿರ್ತಕ್ಕಂಥ ವಸ್ತುವಿಗೂ ನಡುವೆ ಏನಿರ್ತದಪ್ಪ ಅಂದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಇರೋಂಗಿಲ್ಲ, ಗ್ಯಾಪ್ ಇರ್ತದೆ ರೀ. ಅಂಥ ಸಂದರ್ಭದೊಳಗೆ ಏನು ಮಾಡ್ತೀವಪ್ಪ ಅಂತಾರೆ, ನಾವು ಅಬೋವನ್ನು ಬಳಸ್ತೀವಿ. ಇನ್ನು ಎರಡನೇ ಸಿಚುವೇಶನ್ ಹೇಳ್ತೀನಿ ನೋಡ್ರಿ, ಗ್ರೇಟರ್ ನಂಬರ್ಸ್. ಗ್ರೇಟರ್ ನಂಬರ್ಸ್ ಅಂದರೆ ಯೂಶ್ವಲಿಕ್ಕಿಂತ ಹೆಚ್ಚಿರ್ತಕ್ಕಂಥ ನಂಬರ್ನ ಹೇಳೋದು. ಅಂದರೆ ಸಾಮಾನ್ಯವಾಗಿ ಏನಿರ್ತದಲ್ಲ ಪ್ರಮಾಣ, ಅದನ್ನು ಬಿಟ್ಟು ಹೆಚ್ಚಿದ್ದದ್ದು ಹೇಳ್ಬೇಕಾದಾಗ ಅಬೋವನ್ನು ಬಳಸ್ತೀವಿ. ಸಾಮಾನ್ಯವಾಗಿ ಇದ್ದಿದ್ದನ್ನು ಹೆಂಗಪ್ಪ ಅಂತಾರೆ, ಉದಾಹರಣೆಗೆ ನಾವು ಈಗ ಬಿ ಪಿ ಚೆಕ್ ಮಾಡ್ತಿರ್ತಾರೆ ಡಾಕ್ಟರ್. ಬಿ ಪಿ ಚೆಕ್ ಮಾಡ್ತಿದ್ದಾಗ ಬಿ ಪಿ ಹೆಚ್ಚುತ್ತ ಹೇಳ್ಬೇಕಾದಾಗ ಅವ್ರು ಹೆಂಗೆ ಹೇಳ್ತಾರೆ ರೀ, ಏನು ರೀ ನಿಮ್ಮ ಬಿ ಪಿ 140 ಮ್ಯಾಗ ಐತಲ್ರಿ, 140 ಮೇಲೆ ಅದಕ್ಕಿಂತ ಹೆಚ್ಚು ಅಂತ ಅರ್ಥ. ಅದನ್ನ ಹೆಂಗೆ ಹೇಳ್ತೀವಿ ನಾವು, ದೇರ್ ಬಿ ಪಿ ಈಸ್ ಅಬೋವ್ 140. ಅವ್ರ ಬಿ ಪಿ ಏನೈತಿ 140ಕ್ಕಿಂತ ಮೇಲೆ ಐತಿ. ಇಲ್ಲಿ ಆ 140 ಏನತ್ಲೆ ಅದು ಬೌಂಡ್ರಿ ಇದ್ರೆ ಅದ್ರ ಮ್ಯಾಗ ದಾಟಿ ಹೋಗೈತೆ ಅನ್ನಕ್ಕೆ. ಹಂಗೆ ನೀವು ರೇಷನ್ ಕಾರ್ಡ್ಗಳು ನೋಡಿರ್ಬೋದು. ನಮ್ಮದು ಒಂದು ಬಿ ಪಿ ಎಲ್ ಅಂತ ಇರ್ತೈತಿ, ಒಂದು ಎ ಪಿ ಎಲ್ ಅಂತ ಇರ್ತೈತಿ ರೀ. ಬಿ ಪಿ ಎಲ್ ಅಂದ್ರೆ ಏನು, ಬಿಲೋ ಪಾವರ್ಟಿ ಲೈನ್ ರೀ. ಅದ ಎ ಪಿ ಎಲ್ ಅಂದಾಗ ಅಬೋವ್ ಪಾವರ್ಟಿ ಲೈನ್. ಅಂದ್ರೆ ಆ ಪಾವರ್ಟಿ ಲೈನ್ ಅನ್ನೋದಲ್ಲಿ ಒಂದು ಏನೈತಿ, ಮಾನದಂಡ ಐತ್ರಿ. ಆ ಮಾನದಂಡದಕ್ಕಿಂತ ಕೆಳಗಿದ್ದವರಿಗೆ ಬಿಲೋ ಅಂತ ಕರಿತೀರಿ. ಆ ಮಾನದಂಡ ಬಿಟ್ಟು ಮ್ಯಾಗಿದ್ರಪ್ಪ ಅಂದ್ರೆ ಅವ್ರಿಗೆ ಏನಂತ ಕರಿತೀವಿ, ನಾವು ಅಬೋವ್ ಅಂತ ಕರಿತೀವಿ. ಹಿಂಗೆ ಯೂಶ್ವಲಿ ಇರ್ತಕ್ಕಂಥ ಪ್ರಮಾಣಕ್ಕಿಂತ ಹೆಚ್ಚಿಗೆ ಗ್ರೇಟರ್ ನಂಬರ್ಸ್ ಇದ್ದಪ್ಪ ಅಂತಾರೆ, ಅದನ್ನು ಹೇಳುವಾಗ ನಾವೇನನ್ನ ಬಳಸ್ತೀವಿ, ಅಬೋವನ್ನು ಬಳಸ್ತೀವಿ. ಈಗ 2 ಸಿಚುವೇಶನ್ ಆದ್ರು, ಒಂದು ಹೈಯರ್ ಪೊಸಿಷನ್, ಇನ್ನು ಎರಡನೇದು ಗ್ರೇಟರ್ ನಂಬರ್ಸ್. ಮೂರನೇದು ಏನಪ್ಪ ಅಂತಾರೆ, ಆಲ್ಮೋಸ್ಟ್ ಹೆಚ್ಚಾಗಿ ಇದನ್ನು ಟೀಚರ್ಸ ನಾವು ಭಾಳ ಬಳಸ್ತೀವಿ ರೀ, ರೆಫರಿಂಗ್ ದ ಟೆಕ್ಸ್ಟ್ ಅಥವಾ ರೆಫರಿಂಗ್ ದ ಪ್ರೀವಿಯಸ್ ಟೆಕ್ಸ್ಟ್ ಅಂತ ಕರಿತೀವಿ ನಾವು. ಟೆಕ್ಸ್ಟ್ ಬರಹ ಅಥವಾ ಇದನ್ನು ಕೊಟ್ಟಿರ್ತೀವಲ್ರಿ ರೆಫರೇಷನ್ಗೋಸ್ಕರ, ಅದನ್ನು ಬಳಸ್ಕೊಂಡು ಒಂದು ಯಾವುದೋ ರಿಪೋರ್ಟ್ ರೆಡಿ ಮಾಡುವಂತ ಹೇಳಿದಾಗ ಮ್ಯಾಗ ಒಂದು ಏನು ಕೊಡ್ತೀವಿ, ಪ್ಯಾಸೇಜ್ ಕೊಡ್ತೀವಿ. ಪ್ಯಾಸೇಜ್ ಕೊಟ್ಟು ಕೆಳಗೆ
ಏನು ಮಾಡ್ತೀವಪ್ಪ ಅಂತಾರೆ, ಪ್ಲೀಸ್ ರೆಫರ್ ಟು ದ ಇನ್ಸ್ಟ್ರಕ್ಷನ್ಸ್ ಅಬೌವ್, ಅಂದ್ರೆ ಮೇಲೆ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ಬಳಸ್ಕೊಳ್ರಿ ಅಂತ. ಅಂದರೆ ಮ್ಯಾಗ್ ಏನೋ ಒಂದು ಐತಿ, ಅದನ್ನು ಅಬೌವ್ ಮ್ಯಾಗ್ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಬಳಸ್ಕೊಡ್ರಿ ಅಂತ ಹೇಳುವಾಗ. ಸೊ ಈ 3 ಸಿಚುವೇಶನ್ ನೆನಪಿದ್ರೆ ಸಾಕು. ಯಾಕಂದರೆ ಹೆಚ್ಚಾಗಿ ನಾನು ಆಲ್ಮೋಸ್ಟ್ ಭಾಳ ಕಡೆ ನೋಡಿದ್ದೀವಿ, ಅವೇನು ಹಾಗೇನು ಬಂದಿಲ್ಲ. ಇನ್ನು ಇದ್ರೊಳಗೂ ಬರ್ತದೆ ರೀ, ಫಿಗರಿಂಗ್ದೊಳಗು. ಅದು ಫಿಗರಿಂಗ್ದೊಳಗೆ ಬಂದಾಗ ಫಿಗರ್ಸ್ ಆಫ್ ಸ್ಪೀಚ್ ಹೇಳ್ತೇನೆ, ನಾನು ಹೇಳ್ತೇನೆ ರೀ ಅಬೌವ್ ಅಂತ. ಅದು ಪ್ರಿಪೊಸಿಷನ್ ಆಗಿ ಯೂಸ್ ಆಗಿರಂಗಿಲ್ಲ ರೀ ಅಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಒಳಗಡೆ ಅದರದೇ ಆದಂಥ ಒಂದು ಸ್ಥಾನ ಪಡ್ಕೊಳ್ತದೆ ಅದು. ಅದನ್ನು ಹೇಳುವಾಗ ನಾನು ಹೇಳ್ತೇನೆ ರೀ. ಇನ್ನು ಇಲ್ಲಿವರೆಗೆ 3 ಅಬೌವ್ಗಳನ್ನು ಎಲ್ಲಿ ಬಳಸ್ಬೇಕು ಅನ್ನೋದು 3 ತಿಳ್ಕೊಂಡ್ರಿ. ಒಂದೇದು ಯಾವುದು, ಹೈಯರ್ ಪೊಸಿಷನ್ದಾಗ, ಅಂದರೆ ಒಂದು ವಸ್ತುವಿನ ಮೇಲೆ ಮತ್ತೊಂದು ವಸ್ತು ಐತಿ, ಎರಡೂತ್ರ ನಡುವೆ ಗ್ಯಾಪ್ ಐತಿ ಅಂತ ಹೇಳುವಾಗ, ಅಂದ್ರೆ ಉದಾಹರಣೆಗೆ ನಮ್ಮ ತಲೆ ಮ್ಯಾಗ ಪ್ಯಾನ್ ತಿರ್ಗಾಕತ್ತೈತಿ, ಪ್ಯಾನಿಗೆ ನಮ್ಮ ತಲೆಗೆ ಏನಿಲ್ಲ ಅಟ್ಯಾಚ್ ಇಲ್ಲ, ಆದರೂ ಕೂಡ ಅದು ನಮ್ಮ ತಲೆ ಮ್ಯಾಗ ಐತಿ ಅಂತ ಹೇಳ್ತೀವಿ ನಾವು. ತಲೆ ಮ್ಯಾಗೇನು ಇಟ್ಕೊಂಡಿಲ್ಲ ಅದನ್ನು. ಆ ಗ್ಯಾಪ್ ಇರ್ತಕ್ಕಂಥದ್ದನ್ನು ನಾವು ಸೂಚಿಸುವಾಗ ಅದನ್ನು ಬಳಸ್ತೀವಿ. ಎರಡನೇದು ಏನಪ್ಪ ಅಂದರೆ ಗ್ರೇಟರ್ ನಂಬರ್ಸ್. ಗ್ರೇಟರ್ ನಂಬರ್ಸ್ ಅಂದರೆ ಸಾಮಾನ್ಯವಾಗಿ ಒಂದು ಮಾನದಂಡ ಇರ್ಬೋದು, ಅಥವಾ ಒಂದು ಏನೋ ಒಂದು ಯೂಶುವಲ್ ಆಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥದಕ್ಕಿಂತ ಹೆಚ್ಚಿನ ನಂಬರ್ಸ್ ಒಳಗಿತ್ತಪ್ಪ ಅಂದ್ರೆ ಅದನ್ನು ಹೇಳುವಾಗ ಬಳಸ್ತೀವಿ. ಇನ್ನು ಮೂರನೇದು ಏನಪ್ಪ ಅಂದರೆ ರೆಫರಿಂಗ್ ದ ಟೆಕ್ಸ್ಟ್, ಪ್ರಿವಿಯಸ್ ಟೆಕ್ಸ್ಟ್, ಅಂದರೆ ಈಗ ಆಲ್ರೆಡಿ ಪರಿಚಯ ಇರ್ತಕ್ಕಂಥ ಟೆಕ್ಸ್ಟನ್ನು ಅಥವಾ ಮೇಲೆ ಕೊಟ್ಟಿರ್ತಕ್ಕಂಥದ್ದನ್ನು ಬಳಸಿಕೊಂಡು ಬರೀರಿ ಅಂತ ಹೇಳುವಾಗ ನಾವು ಏನು ಮಾಡಿಸ್ತೀವಿ, ಈ ಅಬೌವನ್ನು ಬಳಸ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಓವರ್ ರೀ. ಏನ್ರಿ ಓವರ್. ಈ ಓವರನ್ನು ಎಲ್ಲಿ ಬಳಸ್ತೀವಿ? ಅಬೋಕ ಮತ್ತು ಓವರ್ಕ ಒಂದು ಕೆಲವೊಂದಿಷ್ಟು ಕಡೆ ಕನ್ಫ್ಯೂಸ್ ಆಕತ್ರಿ. ಎಲ್ಲಿ ಕನ್ಫ್ಯೂಸ್ ಆಕತ್ತೆ ಅನ್ನೋದು ಹೇಳ್ತೀನಿ ನಿಮಗೆ. ಓವರನ್ನು ಎಲ್ಲಿ ಬಳಸ್ತೀವಪ್ಪ ಅಂದ್ರೆ, ಒಂದೇದು ಮೊಮೆಂಟ್ ಅಥವಾ ಟ್ರಾವೆಲಿಂಗ್ ಅಂತ ಕರಿತೀವಿ ನಾವು. ಅಂದರೆ ಈಗ ಆನ್ ಟು ಬಳಸಿದ್ದು ಗೊತ್ತೇನ್ರಿ. ಆನ್ ಟು ಬಳಸ್ಬೇಕಾದಾಗ ಏನ್ರಿ, ಆ ಇದ್ರ ಮ್ಯಾಗ ಸರ್ಫೇಸ್ ಮ್ಯಾಗ ಮೊಮೆಂಟ್ ಇರ್ಬೇಕು, ಹೌದಾ? ಸರ್ಫೇಸ್ ಮ್ಯಾಗ ಮೊಮೆಂಟ್ ಇತ್ತ ಆನ್ ಟು ಅಂತ ಬಳಸ್ತೀರಿ ನೀವು. ಆದರೆ ಇಲ್ಲಿ ಸರ್ಫೇಸ್ ಮ್ಯಾಗ ಅಂದರೆ ವಿದೌಟ್ ಕಾಂಟ್ಯಾಕ್ಟ್, ನೀವು ಯಾವ ವಸ್ತುವಿನ ಬಗ್ಗೆ ಹೇಳ್ತಿರಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಲಾರ್ದನ ಅದ್ರ ಮ್ಯಾಗಿಂದ ಏನಾದರೂ ಟ್ರಾವೆಲ್ ಆಗಿ ಹೋತಪ್ಪ ಅಂತಂದ್ರೆ ಅದಕ್ಕೇನು ಬಳಸ್ತೀವಿ ನಾವು, ಓವರ್ ಅಂತ ಬಳಸ್ತೀವಿ. ಉದಾಹರಣೆಗೆ ಮೌಂಟೇನ್ಗಳ ಮೇಲಿಂದ ಏನು ಹಾದು ಹೊಟ್ಟತಿ, ಏರೋಪ್ಲೇನ್ ಹಾರಿ ಹೊಂಟಿದೆ. ಏರೋಪ್ಲೇನ್ ಮೌಂಟೇನ್ ಮೇಲೆ ಲ್ಯಾಂಡ್ ಆಗಿಲ್ಲ, ಅದು ಆನ್ ಟು ಎಲ್ಲಿ ಬಳಸ್ತೀವಿ? ಏರೋಪ್ಲೇನ್ ಸಪೋಸ್ ಎಲ್ಲರೂ ಬಂದು ಮೌಂಟೇನ್ ಮೇಲೆ ಲ್ಯಾಂಡ್ ಆಗತ್ತಿತ್ತಪ್ಪ ಅಂತಂದ್ರೆ ಅವಾಗ ಏನು ಬಳಸ್ತಿದ್ವಿ? ಆನ್ ಬಳಸ್ತಿದ್ವಿ. ಆನ್ ಟು ಬಳಸ್ತಿದ್ವಿ. ಇಲ್ಲಿ ಏನಾಕತ್ತಪ್ಪ ಅಂತಾರೆ, ದ ಪ್ಲೇನ್ ಫ್ಲೂ ಓವರ್ ದ ಮೌಂಟೇನ್ ಅಂತ ಕರಿತೀವಿ ನಾವು. ಅಂದರೆ ಹೆಂಗಪ್ಪ ಅಂತಾರೆ, ವಿಮಾನವು ಬೆಟ್ಟ ಗುಡ್ಡಗಳ ಮೇಲಿನಿಂದ ಹಾರಿ ಹೋಯಿತು. ಅದರ ಮ್ಯಾಗಿಂದ ಹಾರಿ ಹೋಗಿತ್ತದು, ಅಲ್ಲಿ ಲ್ಯಾಂಡ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ದ ಬರ್ಡ್ ಫ್ಲೂ ಓವರ್ ಅವರ್ ರೂಫ್. ನಮ್ಮ ರೂಫ್ ಮ್ಯಾಗ ಕೂತಿಲ್ಲ ಅದೇನಾಗೈತಪ್ಪ, ನಮ್ಮ ರೂಫ್ ಮ್ಯಾಗಿಂದ ಹಾರಿ ಹೋಯ್ತು, ಟ್ರಾವೆಲ್ ಮಾಡಕತ್ತದ, ಅಲ್ಲಿದ ಪ್ರಯಾಣ ಆಗೈತಿ, ಅದ್ರ ಮೂಮೆಂಟ್ ಐತಿ, ಬಟ್ ವಿದೌಟ್ ಟಚ್ ಐತಿ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಾರೆ, ಓವರನ್ನು ಇಲ್ಲಿ ಬಳಸ್ತೀವಿ. ಇನ್ನು ಎರಡನೇದು ಏನಪ್ಪ ಅಂದ್ರೆ ಫಿಸಿಕಲ್ ಪೊಸಿಷನ್. ಫಿಸಿಕಲ್ ಪೊಸಿಷನ್ ಅಂದರೆ ಕವರ್ ಮಾಡ್ಬೇಕ್ರಿ. ಅದು ಹೆಂಗೆ ಕವರ್ ಮಾಡಬೇಕು? ಒಂದು ವಸ್ತುವನ್ನ ಸಂಪೂರ್ಣವಾಗಿ ಅದು ಕವರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಹೆಂಗೋ ಬ್ಯಾಸಿಗೆ ಐತ್ರಿ, ಹೆಂಗಾರೆ ಅವನು ಅಂಗಿ ಪಂಗಿ ಎಲ್ಲ ಕಳೆದು ಒಗೆದ್ಕೊಂಡಾಕತ್ತಿದ್ದೀವಿ. ಸಿಕ್ಕಾಪಟ್ಟೆ ಥಂಡಿತ್ತ ಏನು ಮಾಡ್ತೀವಿ? ಶರ್ಟ್ ಮೇಲೆ ಏನು ಮಾಡ್ತೀವಿ? ಸ್ವೆಟ್ರ್ ಹಾಕೋತೀವಿ. ಶರ್ಟ್ ಮೇಲೆ ಸ್ವೆಟ್ರ್ ಹಾಕೋತೀವಿಲ್ರಿ. ಸೊ ಶರ್ಟ್ ಕಾಣಬಾರ್ದಂಗೆ ಅದು ಕವರ್ ಮಾಡ್ತದೆ ಮ್ಯಾಗ, ಹೌದ್ರಿ? ಪುಸ್ತಕ ಬುಕ್ಕ ಹರಿಬಾರ್ದತ್ತೇಳಿ ಅದಕ್ಕೆ ಮ್ಯಾಗ ಏನು ಹಾಕ್ತೀರಿ? ಕವರ್ ಹಾಕ್ತೀರಿ. ಹಿಂಗೆ ಕವರ್ ಆಗೋ ಜಾಗದೊಳಗೆ ಏನು ಮಾಡ್ಬೇಕಂದ್ರೆ ಓವರ್ ಬಳಸ್ಬೇಕು. ಉದಾಹರಣೆಗೆ ಪುಟ್ ಅ ಜಾಕೆಟ್ ಓವರ್ ದ ಶರ್ಟ್. ಪುಟ್ ಅ ಜಾಕೆಟ್ ಓವರ್ ದ ಶರ್ಟ್ ಅಂದರೆ ಇನ್ನು ನೀ ತಂಡೈತಿ ನಿನಗೆ ಕಡಿಮೆ ಆಗ್ಬೇಕಾರೆ ಏನು ಮಾಡ್ಬೇಕು? ನೀನು ಶರ್ಟ್ ಏನತ್ತಲೆ ಶರ್ಟ್ ಮೇಲೆ ಏನು ಹಾಕ್ಬೇಕು? ನೀನು ಜಾಕೆಟ್ ಹಾಕ್ಬೇಕು. ಅಂದ್ರೆ ಪೂರ್ತಿಯಾಗಿ ಜಾಕೆಟ್ ಏನಾಕತಿ? ಕವರ್ ಹಾಕತಿ. ಪುಟ್ ಕವರ್ ಆನ್ ಬುಕ್. ಅದನ್ನು ಪೂರ್ತಿ ಅದು ಹರಿಬಾರ್ದಂಗೆ ಮಾಡ್ಬೇಕಾದ್ರೆ ಕವರ್ ಏನು ಮಾಡ್ಬೇಕು? ಕವರ್ ಓವರ್ ದ ಬುಕ್. ಆ ಬುಕ್ಕನ್ನು ಪೂರ್ತಿ ಕವರ್ ಆಗುವಂಗೆ ಏನು ಮಾಡ್ಬೇಕು? ನಾವು ಹಾಕಬೇಕು. ಇಲ್ಲಿ ರೀತಿ ಬಳಸುವಾಗ ಅಂದ್ರೆ ಫಿಸಿಕಲ್ ಪೊಸಿಷನ್ ಅಂದಾಗ ಇಲ್ಲಿ ನೋಡ್ರಿ, ಅದಕ್ಕೂ ಫಿಸಿಕಲ್ ಕಾಂಟ್ಯಾಕ್ಟ್ ಇರ್ತದ, ಬಟ್ ಪೂರ್ತಿ ಕವರ್ ಆಗ್ತದೆ. ಅರ್ಥಾತ್ರಿ? ಅಂದ್ರೆ ಒಂದು ವಸ್ತು ಕಾಣಬಾರ್ದು ಪೂರ್ತಿ ಕವರ್ ಮಾಡ್ಕೊಂಡಿತ್ತಪ್ಪ ಅಂತಂದ್ರೆ ಅದನ್ನ ನಾವು ಓವರ್ ಅಂತ ಬಳಸ್ತೀವಿ. ಇನ್ನು ಮೂರನೇದು ಏನಪ್ಪ ಅಂತಾರೆ, ಅಥಾರಿಟಿ ಆರ್ ಕಂಟ್ರೋಲ್ ಅಂತ ಕರಿತೀವಿ. ಅಥಾರಿಟಿ ಆರ್ ಕಂಟ್ರೋಲ್ ಅಂದರೆ
ಆ ಒಂದು ವಿಷಯ ಆಗಲಿ, ಒಂದು ವಸ್ತು ಆಗಲಿ, ಒಂದು ಕಮ್ಯುನಿಟಿ ಆಗಲಿ, ಮತ್ತೊಂದು ಏನಾದರೂ ಇರಲಿ, ಅದರ ಮೇಲೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಕಂಟ್ರೋಲ್ ಇವನ ಮ್ಯಾಗ ಐತೆ ಅಂತ ಹೇಳುವಾಗ ಬಳಸ್ತೀವಿ. ಉದಾಹರಣೆಗೆ, ಹಿ ಹ್ಯಾಸ್ ಮಾಸ್ಟ್ರಿ ಓವರ್ ದ ಮ್ಯಾಥ್ಸ್. ಅವಾಗೇನಾಗೈತಿ, ಗಣಿತದ ಮೇಲೆ ಏನೈತಿ, ಪೂರ್ತಿ ಕಂಟ್ರೋಲ್ ಐತಿ. ಅವನ ಮ್ಯಾಗ ಪ್ರಾವೀಣ್ಯತೆ ಐತಿ. ಅದ್ರ ಮ್ಯಾಗ, ಅದ್ರ ಮೇಲೆ, ಗಣಿತ ಮೇಲೆ. ಹಾಗೆ ಹಿ ಹ್ಯಾಸ್ ಫುಲ್ ಕಂಟ್ರೋಲ್ ಓವರ್ ಹಿಸ್ ಫ್ಯಾಮಿಲಿ. ಅವ ಏನ್ ಮಾಡ್ಯಾನಪ್ಪ ಅಂದ್ರೆ ಇಡೀ ಅವ್ರ ಫ್ಯಾಮಿಲಿ ಮ್ಯಾಗ ಒಂದು ನಿಯಂತ್ರಣ ಐತ್ರಿ ಸರ. ಅವನ್ನ ಬಿಟ್ರೆ ಅಲ್ಲಿ ಯಾರು ಬೇರೆ ಯಾರು ಕೊಯ್ಕ್ ಕಾಣಂಗಿಲ್ಲ ಅನ್ಬೇಕಾದಾಗ ನಾವೇನು ಬಳಸ್ತೀವಪ್ಪ ಅಂದ್ರೆ ಓವರ್ ಬಳಸ್ತೀವಿ. ಎಷ್ಟಾದ್ರಿ? 3 ಅದ್ರಿ. ಒಂದನೇದು ಯಾವುದು? ಮೊಮೆಂಟ. ಎರಡನೇದು ಫಿಸಿಕಲ್ ಪೊಸಿಷನ್. ನಾಲ್ಕನೇದು ಅಥಾರಿಟಿ ಆರ್ ಕಂಟ್ರೋಲ್. ಮೂರನೇದು ಅಥಾರಿಟಿ ಆರ್ ಕಂಟ್ರೋಲ್. ಲಾಸ್ಟ್ ನಾಲ್ಕನೇದು ಏನಪ್ಪಾ ಅಂತಂದ್ರೆ, ಹೆಂಗ ಭಾಳ ಮಾಡ್ಕೋತಾರ, ಭಾಳ ಆಕಾವತ್ತ, ಒಮ್ಮೆ ಎಲ್ಲ 3 ಒಂದತ್ರ ಕೂಡಿಸಿ ಹೇಳ್ತಾನೆ ನೋಡ್ರಿ. ನಂಬರ್ಸ್, ಕ್ವಾಂಟಿಟಿ ಮತ್ತು ಟೈಮ್. ನಂಬರ್ಸ್, ಕ್ವಾಂಟಿಟಿ ಮತ್ತು ಟೈಮ್. ಇಲ್ಲಿ ನೋಡ್ರಿ, ಟೈಮ್ ಹೇಳುವಾಗ ಆನ್ ಬರ್ತದ. ಟೈಮ್ ಹೇಳುವಾಗ ಆನ್ ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ನಾನು ಆಲ್ರೆಡಿ ಅದನ್ನ ಸೆಪ್ರೇಟ್ ಆನ್ ಹೇಳುವಾಗ ಹೇಳೇನಿ. ಟೈಮ ಮತ್ತು ಲೊಕೇಶನ್ ತೊಗೊಂಡ ಹೇಳೈತೆ ಅದನ್ನ. ಆ ಆನ್ ಎಲ್ಲೆಲ್ಲಿ ಬರ್ತೈತೆ ಅನ್ನೋದು ಪರಿಚಯ ಇತ್ತಪ್ಪ ಅಂತ ಇದು ಓವರ್ ಎಲ್ಲಿ ಬರ್ತೈತೆ ಅನ್ನೋದು ಗೊತ್ತಾಕತ್ತೆ. ಸೊ ಅದಕ್ಕೆ ನೀವು ಏನು ಮಾಡ್ಬೇಕು ಅಂದ್ರೆ ಎಲ್ಲರೂ ನೋಟ್ಸ್ ಮಾಡ್ಕೋರೈತೆ ಅವತ್ತಿಂದ ಹೇಳ್ಕೊತ ಬಂದೇನೆ ನೋಡ್ರಿ. ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೋತೀವ್ರಿ. ಮುಂದಿನ ವಿಡಿಯೋದಾಗ ನಾ ಕೇಳ್ತೀನಿ ಎಲ್ಲಿದೆ ಏನಾಗೈತಿ ಅಂತೇಳಿ. ಮುಂದೆ ಈಗ ನಾವು ಯಾವ್ದು ಹೇಳ್ಬೇಕಾಗೈತಿ? ನಂಬರ್ಸ್ ಹೇಳ್ಬೇಕಾಗೈತಿ. ನಂಬರ್ಸ್ ಹೇಳ್ಬೇಕಾದಾಗ ಓವರ್ ಎಲ್ಲಿ ಬಳಸ್ತೀವಿ? ನಂಬರ್ಸ್ ಹೇಳ್ಬೇಕಾದಾಗ ಓವರ್ ಎಲ್ಲಿ ಬಳಸ್ತೀವಪ್ಪ ಅಂತಂದ್ರೆ, ಈಗ ಉದಾಹರಣೆಗೆ ಒಬ್ಬ ಮನುಷ್ಯನ ವಯಸ್ಸನ್ನು ಹೇಳ್ಬೇಕಾದಾಗ, ನಮಗೆ ವಯಸ್ಸು ಗೊತ್ತಿಲ್ಲ, ಒಂದು ಪರ್ಟಿಕ್ಯುಲರ್ ವಯಸ್ಸು ಗೊತ್ತಿಲ್ಲ. ಅವಾಗ ಏನು ಹೇಳ್ತೀವಿ? ಅವನ ವಯಸ್ಸು ಸರ್ ಅಂದಾಜು ಒಂದು 60 ಮೇಲೆ ಇರ್ಬೋದ್ರಿ ಅಂತ. ಹೌದಾ? ಇಲ್ಲಿ ಅಬೋವ್ ಬಳಸಿನೂ ಸೆಂಟೆನ್ಸ್ ಮಾಡ್ಬೋದು, ಓವರ್ ಬಳಸಿನೂ ಸೆಂಟೆನ್ಸ್ ಮಾಡ್ಬೋದು. ಹೆಂಗೆ ಹೇಳ್ತೀನಿ ನೋಡ್ರಿ. ಇವನ ವಯಸ್ಸನ್ನ ಹೇಳ್ಬೇಕಾದಾಗ ಹಿ ಈಸ್ ಓವರ್ 50 years old. ಹಿ ಈಸ್ ಓವರ್ 50 years old ಅಂತ. ಇಲ್ಲಿ ಹಿ ಈಸ್ ಓವರ್ 50 year old ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಓವರ್ ಬಳಸ್ತೀರಿ. ಹಿಸ್ ಏಜ್ ಈಸ್ ಅಬೋವ್ 50. ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಹಿ ಈಸ್ ಓವರ್ 50 years old ಅಂದಾಗ ಅವನಿಗೆ 50 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿದೆ. ಅವನಿಗೆ 50 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಾಗಿದೆ ಅಂತ ಹೇಳುವಾಗ ಓವರ್ ಬಳಸ್ತೀರಿ. ಅವನ ವಯಸ್ಸು 50ಕ್ಕಿಂತ ಮೇಲಿದೆ. ಅವನ ವಯಸ್ಸು ಹಿಸ್ ಏಜ್ ಅಂದಾಗ ಅಬೋವ್ ಬರ್ತತಿ. ಹಿ ಈಸ್ ಅಂದಾಗ 50 years ಅಂತ ಬಳಸಿದ್ರಂದ್ರೆ ಅಲ್ಲಿ ಓವರ್ ಬರ್ತದ. ಈ ಎರಡು ವ್ಯತ್ಯಾಸಗಳನ್ನ ನೀವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಇದಾದ ನಂತರ ಏನು? ನಂಬರ್ಸ್ ಆದ್ರೆ. ನಂಬರ್ಸ್ ಆದ್ಮೇಲೆ ಯಾವ್ದ್ರ ನೆಕ್ಸ್ಟ್? ಕ್ವಾಂಟಿಟಿ. ಕ್ವಾಂಟಿಟಿ ಅಂದ್ರೆ ಪರಿಮಾಣ ಅಂತ ಕರಿತೀವಿ ನಾವು. ಕಿಲೋ, ಕೆಜಿ, ಲೀಟರ್ ಮಾತಾಡ್ತಿರ್ತೀವಿ, ಇವೆಲ್ಲ ಕ್ವಾಂಟಿಟಿ. ಈ ಕ್ವಾಂಟಿಟಿಯನ್ನು ಹೇಳುವಾಗ ಏನ್ ಮಾಡ್ತೀವಪ್ಪ ಅಂತಾರೆ, ಒಬ್ಬ ಏನೋ ಒಂದು ಪ್ಯಾಕೆಟ್ ತಂದು ಕೊಟ್ಟಾನ, ಪ್ಯಾಕೇಜ್ ತಂದು ಕೊಟ್ಟಾನ, ಅದ್ರ ವೇಟ್ ಎಷ್ಟೈತೆ ಅನ್ನೋದು ತೂಕ ಮಾಡಕತ್ರಿ. ಆ ತೂಕ ಮಾಡ್ಬೇಕಾದಾಗ ಹೇಳ್ತೀರಿ, ದ ಪ್ಯಾಕೇಜ್ ವೇಸ್ ಓವರ್ 50 kg. ದ ಪ್ಯಾಕೇಜ್ ವೇಸ್ ಓವರ್ 50 kg. ಇದು ಈ ಪ್ಯಾಕೇಜ್ ಏನಾಗತ್ತಪ್ಪ ಅಂತಂದ್ರೆ 50 kgಕ್ಕಿಂತ ಹೆಚ್ಚಿಗೆ ತೂಗುತ್ತದೆ. ಈ ಪ್ಯಾಕೇಜ್ ಏನು 50 kgಕ್ಕಿಂತ ಹೆಚ್ಚಿಗೆ ತೂಗುತ್ತದೆ ಅಂದಾಗ ಓವರ್ ಬಳಸ್ತೀರಿ. ಅದನ್ನ ಅಬೋವ್ ಬಳಸಿ ಹೇಳ್ಬೇಕಾರೆ ಹೆಂಗೆ ಹೇಳ್ಬೋದ್ರಿ? ದ ವೇಟ್ ಆಫ್ ಪ್ಯಾಕೇಜ್ ಈಸ್ ಅಬೋವ್ 50. ಇಲ್ಲಿ ವೇಟ, ಏಜ ಅಂದ್ರೆ ನಾವು ಏನ್ ಮಾಡ್ತೀವಿ, ವಿಶೇಷಣಗಳನ್ನ ಒಳಗೆ ತಗೊಳ್ತೀವಲ್ಲ, ಅವಾಗ ಏನಾಕತ್ತಿರೋದು, ಅಡ್ಜೆಕ್ಟಿವ್ ಅನ್ನ ಒಳಗೆ ತಗೊಂಡಾಗ ಅಬೋವ್ ಬಳಸ್ತೀವಿ. ಅಡ್ಜೆಕ್ಟಿವ್ ಅನ್ನ ಹೊರಗಡೆ ಬಿಟ್ಟಾಗ ನಾವೇನು ಬಳಸ್ತೀವಿ? ಓವರ್ ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಮೂರನೇದು ಯಾವುದು? ಟೈಮ್. ಎಲ್ಲೋ ಊರಿಗೆ ಹೋಗಿರ್ತೀರಿ, ಪೌಣ್ಯಾರು ಯಾರೋ ಹೇಳಿರ್ತಾರೆ, ಬಸ್ ಸ್ಟ್ಯಾಂಡ್ಗೆ ಬಂದು ನಿಲ್ರಿ, ನಿಮ್ಮನ್ನು ಕರ್ಯಾಕೆ ಬರ್ತೀವಿ ಅಂತೇಳಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನಿಂತು ತಾಸುಗಟ್ಲೆ ಕಾದ್ರೂ ಕೂಡ ಅವ್ರು ಬರಂಗಿಲ್ಲ. ಅವ್ರು ಬಂದ ತಕ್ಷಣ ಏನಂದ್ರೆ, ಬಂದು ಭಾಳ ತಾತಮಲ್ರಿ, ಏನು ಇಲ್ರಿ, ಒಂದು ತಾಸು ಮೇಲೆ ಆತ್ರಿ ಬಂದ್ ಅಂತ ಹೇಳ್ತಿರ್ತೀರಿ. ಒಂದು ತಾಸು ಮೇಲೆ ಆಯಿತು.
ಅಂತ ಹೇಳುವಾಗ ಏನು ಬಳಸ್ತೀರಿ? ವಿ ವೇಟೆಡ್ ಓವರ್ ಆ್ಯನ್ ಅವರ್. ನಾವು ಒಂದು ತಾಸಿಗಿಂತ ಹೆಚ್ಚಿಗೆ ಏನು ಮಾಡೀವಿ ಇಲ್ಲಿ ಕಾಯ್ದಿದ್ದೇವೆ. ಸೊ ಇಲ್ಲಿ ನಾವು ಇವು ನಂಬರ್ಸ್ ಆಯ್ತು, ಆಮೇಲೆ ಏನಾಯ್ತು ಟೈಮ್ ಆಯಿತು, ಆಮೇಲೆ ಕ್ವಾಂಟಿಟಿ ಆಯಿತು, ಇವುಗಳನ್ನ ಹೆಂಗೆ ಬಳಸ್ಬೇಕು ಅನ್ನೋದನ್ನು ಹೇಳಿದೆ. ಇಲ್ಲಿ ನೋಡ್ರಿ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಬೋ ಎಲ್ಲಿ ಬಳಸ್ಬೇಕು, ಓವರ್ ಎಲ್ಲಿ ಬಳಸ್ಬೇಕು ಅನ್ನೋದನ್ನು ಈ 8 ನಿಯಮ, ಇವು 8 ಅಂದರೆ 7 ನಿಯಮಗಳೆಲ್ಲ ನಿಮಗೆ ನೆನಪಿದ್ದಪ್ಪ ಅಂತಾರೆ ಈ 7 ನಿಯಮಗಳಲ್ಲಿ ಒಂದು 5 ಎಕ್ಸಾಂಪಲ್ ಬರ್ದು ತೆಗಿದ್ರಿ. ಯಾಕಂದ್ರೆ ನಾವು ಒಂದೊಂದೇ ಎಕ್ಸಾಂಪಲ್ ಕೊಡಕತ್ತೇನೆ ರೀ. ಯಾಕಪ್ಪ ಅಂತಾರೆ ನಮ್ಮದು ಈಗ ಅವಧಾನ ಕೇಂದ್ರೀಕರಣ ಆಗಂಗಿಲ್ಲ ರೀ. ಯಾರ್ದು ವಿಡಿಯೋ ನೋಡ್ಬೇಕಾದ್ರೆ ಯೂಟ್ಯೂಬ್ನಾಗ ವಿಡಿಯೋ ನೋಡ್ತಿರ್ತೀವಿ. ಯೂಟ್ಯೂಬ್ನಾಗ ವಿಡಿಯೋ ನೋಡ್ಬೇಕಾದಾಗೂ ಕೂಡ ನಾವು ಪೂರ್ತಿ ಒಂದು 25-30 ನಿಮಿಷದ ವಿಡಿಯೋ ಇತ್ತು, 30 ನಿಮಿಷ ಅವ್ನು ಶಾಂತ ಕೂತ್ ನೋಡೋದಾಗೋದಿಲ್ಲ ರೀ. ಅದಕ್ಕೆ ಏನು ಮಾಡ್ತಿರ್ತೀವಿ, ಓಡ್ಸೋಡ್ಸಿ ನೋಡ್ತಿರ್ತೀವಿ. ಅವಾಗ ನಡು ಯಾವ್ದಾರ ಒಂದು ನಿಯಮ ಹಾರಿ ಹೋಗ್ತೈತಿ. ಆ ಒಂದು ವಿಚಾರ ಇಟ್ಕೊಂಡು ನಾವು 20 ನಿಮಿಷದ ಒಳಗಿನ ವಿಡಿಯೋ ಮಾಡಕತ್ತೀವಿ. ಅದಕ್ಕೆ 20 ನಿಮಿಷದ ಒಳಗಿನ ವಿಡಿಯೋ ಮಾಡ್ಬೇಕಾಗಿತ್ತಪ್ಪ ಅಂತಾರೆ 20 ನಿಮಿಷದ ಒಳಗೆ ಏನು ಬೇಕಾಗ್ತೈತೆ ಒಂದೊಂದು ಎಕ್ಸಾಂಪಲ್ಗಳು ಕೊಡಕ್ಕೆ ಸಾಧ್ಯ ಆಕತಿ. ಇಲ್ಲಪ್ಪ ನಾನು 10 ಎಕ್ಸಾಂಪಲ್ ಕೊಡ್ತಿದ್ದೆ ಒಂದೊಂದಕ್ಕೆ. ಸೊ ಈಗ ಒಂದೊಂದು ಎಕ್ಸಾಂಪಲ್ ನಾ ಏನು ಕೊಟ್ಟೇನಿಲ್ಲ ಅದನ್ನು ಮಾದರಿಯಾಗಿ ಇಟ್ಕೊಂಡು ಏನು ಮಾಡ್ಕೊಡ್ರಿ, ಎಲ್ಲದಕ್ಕೂ ಒಂದು 5 ಎಕ್ಸಾಂಪಲ್ಗಳನ್ನ ಬರ್ಕೊಡ್ರಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇನ್ನು ಸದ್ಯದಲ್ಲಿ ಕಾಲ್ಫಾರ್ಮ್ಗಳು ಭಾಳ ಅದಾವೆ ರೀ. FDA ಕಾಲ್ಫಾರ್ಮ್ ಆಗಕತ್ತೈತಿ, STA ಕಾಲ್ಫಾರ್ಮ್ ಆಗೋದೈತಿ, GPSTR ಆಗೋದೈತಿ, PSTR ಆಗೋದೈತಿ, ಆಮೇಲೆ HSTR ಆಗೋದೈತಿ. ಈ PSTR ಮತ್ತು GPSTR ಆಗಬೇಕಾದಾಗ ನೀವು ಬಹುಶಃ ಅದಕ್ಕಿಂತ ಮುಂಚೆ ಮತ್ತೊಂದು TETನೂ ಮಾಡೋ ಚಾನ್ಸಸ್ ಐತಿ. TETಗಂತೂ ಇಂಗ್ಲೀಷ್ ಎಷ್ಟು ಹೆಲ್ಪ್ಫುಲ್ ಅದ ನಿಮ್ಗೆ ಗೊತ್ತದ. ಅದಕ್ಕೆ ಯಾರೂ ಕೂಡ ಏನು ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ಚೆಂದಂಗೆ ಶಾರ್ಟಾಗಿ ಹೇಳಿ. ನಾನು ಏನು ಭಾಳ ದೊಡ್ಡದು ವಿಶಾಲವಾಗಿ ಏನು ಹೇಳ್ಕೊತ ಹೋಗಿಲ್ಲ, ತಾಸುಗಟ್ಟಲೆ ಏನು ಕೊರೋದಿಲ್ಲ. ಅದನ್ನು ನೋಟ್ ಡೌನ್ ಮಾಡಿಕೊಡ್ರಿ. ಅದ್ರ ಜೊತೆಗೆ ಏನು ಮಾಡಿರಿ, 5 ಪಾಯಿಂಟ್ಗಳು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಂದ್ರೆ ಅದ್ರ ಕೆಳಗೆ ಒಂದು 5 ಎಕ್ಸಾಂಪಲ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಟಾಪಿಕನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಏನು ಮಾಡೋಣಪ್ಪ ಅಂತಂದರೆ ಅಂಡರ್, ಬಿಲೋವ, ಬಿನೀತ್ ಇವು 3 ಅರ್ಥ ಒಂದೇ ರೀ. ಅಂಡರ್ ಅಂದ್ರೂ ಕೆಳಗೆ, ಬಿಲೋ ಅಂದ್ರೂ ಕೆಳಗೆ, ಬಿನೀತ್ ಅಂದ್ರೂ ಕೆಳಗೆ. ಇವು 3ಗಳನ್ನು ಎಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿವರೆಗೆ ಶಾಂತ ರೀತಿಯಿಂದ ನಾನು ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ನನ್ನ ಗೆಳೆಯರಿಗೆ ವಂದನೆಗಳನ್ನ ಹೇಳ್ತಾ, ಹಾಗೆ ನನ್ನನ್ನು ಇಲ್ಲಿವರೆಗೆ ಪ್ರೋತ್ಸಾಹಿಸಿ ನಮ್ಮ ವಿಡಿಯೋ ಚಾನಲ್ನ ಭಾಳ ಚೆನ್ನಾಗಿ ಪ್ರೋತ್ಸಾಹ ನೀಡಾಕತ್ತೀರಿ. ಈ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೆ ಇವತ್ತಿನ ವಿಡಿಯೋ ನೋಡಿದ ನಂತರ ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಹಾಗೆ ನಿಮ್ಮ ಗೆಳೆಯರಿಗೆ ಹೇಳೋದನ್ನು ಮರಿಬೇಡ್ರಿ. ಒಂದು 3 ದಿವಸದೊಳಗೆ ಏನಾಗಬೇಕಪ್ಪ ಅಂತಾರೆ ನಮ್ಮ ಜವಾರಿ ಸ್ಟೈಲ್ ಎಲ್ಲ ಕಡೆಯೂ ಕೂಡ ವೈರಲ್ ಆಗಲಿ. ಹಾಗೆ ನಿಮ್ಮ ಆಶೀರ್ವಾದ ಅದಕ್ಕಿರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಗುಡ್ ಬೈ.